ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಭೇಂಡಿ ಆಲೂ ಮಸಾಲ ಮಾಡೋದನ್ನು ತೋರಿಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈಸಿಯಾಗಿ ಕ್ವಿಕ್ಕಾಗಿ ರೊಟ್ಟಿಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ಭೇಂಡಿ ಆಲೂ ಪಲ್ಯ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೇನಂತ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೊಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡಂಥ ಆಲೂಗಡ್ಡಿನ ಹಾಕೊಳತ್ತೀನಿ. ಆಲೂಗಡ್ಡೆ ಕ್ಯೂಬ್ ಶೇಪ್ನಾಗ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ. ಹಸೇವು ಇವು ಕಂಪ್ಲೀಟಾಗಿ ಮ್ಯಾಲಿನ ಲೇಯರ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಂಡೇನಿ ಈ ಥರ. ಈಗ ನೆಕ್ಸ್ಟ್ ಎಕ್ಸಸ್ ಎಣ್ಣೆನ ಅದರೊಳಗನ ಬಸ್ಕೊಂಡು ಆಲೂಗಡ್ಡಿನಷ್ಟ ತೆಗೆದು ಒಂದು ಬೌಲ್ನಾಗ ಹಾಕಿ ಇಟ್ಕೋತೇನಂತ. ನೆಕ್ಸ್ಟ್ ಈಗ ಅದ ಎಣ್ಣೆ ಏನು ಉಳ್ದಿರ್ತೈತಲ್ಲ ಆಲೂಗಡ್ಡೆ ಫ್ರೈ ಮಾಡ್ಕೊಂಡು ಅದರೊಳಗನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಬೆಂಡೆಕಾಯಿನ ಹಾಕೋತೀನಿ. ಬೆಂಡೆಕಾಯಿ ಫುಲ್ ಕ್ರಿಸ್ಪಿ ಆಗಬೇಕು, ಅಲ್ಲಿ ಮಟ್ಟ ಅವನ್ನ ಫ್ರೈ ಮಾಡ್ಕೊಳ್ಳೋಣಂತ ಎಣ್ಣೆ ಒಳಗೆ. ಕಂಪ್ಲೀಟಾಗಿ ಅದರದ್ದು ಲೋಳೆ ಏನಿರ್ತೈತಲ್ಲ ಅದೆಲ್ಲ ಹೋಗಿ ಕಲರ್ ಬ್ರೌನಿಷ್ ಥರ ಬರಬೇಕು. ಈ ಥರ ನೋಡ್ರಿ ನಾನು ತೋರಿಸ್ತೀನಿ. ಇಲ್ಲಿ ಮಟ್ಟ ಅವ್ನು ಹುರಿದ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಲೋ ಕಾದ್ಮೇಲೆ ಫ್ಲೇಮ್ ಮೀಡಿಯಮ್ ಮಾಡಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡೇನಿ. ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಒಳಗನ ಇದಷ್ಟು ಫ್ರೈ ಮಾಡ್ಕೊಳ್ಳೋಣಂತ. ಈಸಿಯಾಗಿ ರೆಡಿ ಆಗ್ತೈತಿ, ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಡಿಫ್ರೆಂಟ್ ಟೇಸ್ಟ್ ಇರ್ತೈತಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕರಿಬೇವು ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡಾತೀನಿ. ಸೊ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನಿಮ್ಮ ಟೇಸ್ಟನ್ನ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡು ಎಣ್ಣೆ ಒಳಗೆ ಒಂದು ಸಲ ಚಲೋ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟಿಗೆ ಫ್ರೈ ಮಾಡ್ಕೊಂಡಂಥ ಆಲೂಗಡ್ಡಿನ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿ ನಿತ್ತಲ್ಲ ಅದನ್ನಷ್ಟು ಹಾಕೊಳ್ಳೋಣಂತ. ಮಸಾಲೆ ಜೊತೆ ಆಲೂ ಮತ್ತು ಬೆಂಡೆಕಾಯಿ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ಸ್ಪೈಸಸ್ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದ್ವಿ ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಚಲೋ ಮಿಕ್ಸಿಂಗ್ ಆದಮೇಲೆ ಒಂದು 4ರಿಂದ 5 ಚಮಚದಷ್ಟು ಅರಿಶಿನ ಪೌಡರ್ ಮತ್ತು ಒಂದು ಅರ್ಧ ಚಮಚದಷ್ಟು ನಾ ಇಲ್ಲೇ ಚಾಟ್ ಮಸಾಲ ಹಾಕ್ಕೊಳತ್ತೀನಿ. ನೀವು ಆಮ್ಚೂರಾದರೂ ಹಾಕ್ಕೋಬೋದು, ಇಲ್ಲ ಕಾಲ ನಮಕಾದರೂ ಹಾಕ್ಕೋಬೋದು, ಸ್ವಲ್ಪ ಟ್ಯಾಂಗಿನೆಸ್ಸಿಗೆ ಅಂತ ಹೇಳಿ. ಈಗ ಚಲೋ ಮಿಕ್ಸ್ ಮಾಡೋಣ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಫಟಾಫಟ್ ಅಂತ ಹೇಳಿ ನೋಡ್ರಿ ಭೇಂಡಿ ಆಲೂ ಮಸಾಲ ರೆಡಿ ಆಗಿಬಿಡ್ತೈತಿ. ಸೊ ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡೋಣಂತ. ನೀವು ಮನೆ ಒಳಗೆ ಮಾಡಿರಿ ಭೇಂಡಿ ಆಲೂ ಮಸಾಲ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.